ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತಿನ ವ್ಲಾಗಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ವೆಜ್ಜಲ್ಲಿ ಸಿಂಪಲ್ ರೆಸಿಪಿ. ಮನೇಲಿ ಏನೂ ಇಲ್ಲ, ಸೊ ರವಾ ಇದೆ, ಏನು ಮಾಡ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಜನ ಉಪ್ಪಿಟ್ಟು ಮಾಡಿಬಿಡ್ತೀರಾ. ಸೊ ಉಪ್ಪಿಟ್ಟು ಮಾಡಿಬಿಡಿ, ರವಾ ಇದ್ದರೆ ರವಾ ದೋಸೆ ಮಾಡಿ. ಸೊ ಎಸ್, ಇವತ್ತಿನ ಎಪಿಸೋಡಲ್ಲೂ ನಾವು ರವಾ ದೋಸೆ ಹೆಂಗೆ ಮಾಡೋದಂತ ತೋರಿಸ್ತೀವಿ. ಸಿಂಪಲಾಗಿರುತ್ತೆ, ವೆಜ್ ರವಾ ದೋಸೆ ಅಂತ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ, ಬನ್ನಿ. ಸೊ ರವಾ, ರೈಸ್ ಫ್ಲೋರ್, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವ ಆನಿಯನ್ಸ್, ಕೊತ್ತಂಬರಿ, ಕರಿಬೇವು ಸೊಪ್ಪು, ಮೈದಾ ಹಿಟ್ಟು, ಮೊಸರು, ಚಿಲ್ಲಿ, ಜೀರಾ, ಶುಂಠಿ, ಉಪ್ಪು, ನೀರು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ ನಮಗೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ಪು ರೈಸ್ ಫ್ಲೋರ್, ನೆಕ್ಸ್ಟು ರವಾ 1 ಕಪ್ಪು, ಮೈದಾ 2 ಸ್ಪೂನು, ಉಪ್ಪು 1 ಸ್ಪೂನು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮೊಸರು 1 ಕಪ್ಪು, ಚಿಕ್ಕ ಕಪ್ಪಲ್ಲಿ 2 ಸ್ಪೂನ್ ಅಷ್ಟು, ಹಸಿಮೆಣಸಿನ್ಕಾಯಿ, ಜೀರಾ, ಶುಂಠಿ, ಕರಿಬೇವು ಸೊಪ್ಪು, ಕೊತ್ತಂಬರಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಫುಲ್ ಗಟ್ಟಿಯಾಗಿರ್ಬಾರ್ದು, ನೀರು ಥರ ಇರಬೇಕು ಕನ್ಸಿಸ್ಟೆನ್ಸಿ. ಸೊ ನಾನು 1 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ. ಇನ್ನೂ ಹಾಕೋಬೇಕಾಗಿರುತ್ತೆ. ಸೊ ಇನ್ನೂ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊತಿದ್ದೀವಿ. ನಿಮಗೆ ಈ ಕನ್ಸಿಸ್ಟೆನ್ಸಿಲಿ ನೀರು ಥರ ಬಂದಿದೆ. ಸೊ ಇದೇ ಗೈಸ್ ಹಿಟ್ಟು. ಸೊ ಇವಾಗ 15 ಮಿನಿಟ್ಸು ಇದನ್ನ ಮುಚ್ಚಿಟ್ಟು ಕೊಡ್ತೀನಿ. ಸೊ ಗೈಸ್ ಇವಾಗ ಓಪನ್ ಮಾಡಿ ನೋಡೋಣ. ರೈಸ್ ನೋಡಿದ್ರೆ ಮೇಲೆ ಫುಲ್ ನೀರಾಗಿತ್ತು, ಇವಾಗ ಕೆಳಗೆಲ್ಲ ನಮ್ಮ ಅದು ರೈಸ್ ಫ್ಲೋರೆಲ್ಲ ಸೆಟ್ಲ್ ಆಗೋಗಿದೆ. ಸೊ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ಆನಿಯನ್ಸು ಹಾಕಿದ ತಕ್ಷಣ ಸ್ವಲ್ಪ ತಿಕ್ಕಾಗಿದೆ, ನೋಡಿದ್ರೆ ನಿಮ್ಮ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆ. ಸೊ ಇವಾಗ ನಾವು ನೀರು ಥರ ಮಾಡ್ಕೊಳ್ಳೋಣ. ನೀರು ಥರ ಇದ್ರೇ ಅದು ಹಿಟ್ಟು ಚೆನ್ನಾಗಿ ಬರುತ್ತೆ ದೋಸೆ. ಸೊ ನಾವು ನೀರು ಥರ ಹಾಕ್ಕೊಳ್ಳೋಣ. ಸೊ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಹೆಂಗಾಗಿದೆ ಅಂತ. ನೀರು ಥರ ಬಂದರೆ ಹಿಟ್ಟು ಸೂಪರ್ ಅಂತ. ಸೊ ಇನ್ನೂ ಕೂಡ ನೀರು ಹಾಕೋಬೋದು ನೀವು. ನನ್ನ ಪಾತ್ರೆ ಚಿಕ್ಕದಿರೋದ್ರಿಂದ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನೀರು ಆ್ಯಡ್ ಮಾಡ್ಕೊತೀನಿ. ಮತ್ತು ಸಾಲ್ಟು ಅಡ್ಜಸ್ಟ್ ಮಾಡ್ಕೊಳ್ತಾ ಇರಿ. ಸೊ ಫಸ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಬಿಟ್ಟು ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳೋಣ. ಇವಾಗ ನಾವು ನೀರಾಗಿ ಮಾಡಿರುವ ಹಿಟ್ಟನ್ನ ತವಾಗ ಹಾಕ್ಕೊಳ್ಳೋಣ. ಹಂಗಾಗಿ ಸೊ ನೀವು ದೋಸೆ ಥರ ಸ್ಪ್ರೆಡ್ ಮಾಡೋಂಗಿಲ್ಲ, ಈ ಥರ ಜಸ್ಟ್ ಫಿಲ್ ಮಾಡ್ಕೋಬೇಕು ಅಷ್ಟೇ. ಮೇನ್ ಪಾಯಿಂಟ್ ಇದು. ದೋಸೆ ಥರ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ, ಫುಲ್ ತಿಕ್ಕಾಗಿ ಹಾಕಬೇಡಿ. ಮತ್ತು ಈ ಥರ ಗ್ಯಾಪ್ ಬರಬೇಕು. ಹಿಂಗೆ ಆಯಿಲ್ ಆ್ಯಡ್ ಮಾಡ್ಕೊತೀನಿ. ಗೈಸ್ ಇದು ಕುಕ್ ಆಗೋಕ್ಕೆ ಒಂಚೂರು ಲೇಟ್ ಆಗುತ್ತೆ. ಸೊ ಇವಾಗ ನೀವು ಸೈಡಲ್ಲಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟು. ನೋಡಿದ್ರೆ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಫುಲ್ ಕ್ರಿಸ್ಪಿಯಾಗಿದೆ. ಅಷ್ಟೇ ಗಾಯ್ಸ್. ಇವಾಗ ಈ ದೋಸೆನ ಕ್ಲೀನಾಗಿ ಒಂದು ಪ್ಲೇಟಲ್ಲಿ ಎತ್ತಿಕ್ಕೊತೀನಿ. ಸೊ ರವಾ ದೋಸೆ ಅಂದರೆ ಈ ಥರನೇ ಗ್ಯಾಪ್ ಆಗಿರಬೇಕು. ತಿರ್ಗಾ ಇನ್ನೊಂದು ದೋಸೆ ಹಾಕ್ಕೊತಿದ್ದೀವಿ. ದೋಸೆ ಹಿಟ್ಟು ಹಾಕ್ಕೊಳ್ಳೋಣ. ಒಂದೊಂದು ದೋಸೆ ಹಿಟ್ಟಿಗೂ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿರುತ್ತೆ. ಸೊ ನೀವು ಅದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಳ್ಳಿ. ದಿಸ್ ಇಸ್ ರವಾ ದೋಸಾ.
ಸೊ ನಿಮಗೆ ಆಯಿಲು ಅಥವಾ ಗೀ ತುಪ್ಪ ಎರಡೂ ಯೂಸ್ ಮಾಡ್ಕೋಬೋದು. So yes guys, Rava Dosa. ಸೊ ಗೈಸ್ ರೆಡಿಯಾಗಿದೆ, ಟೇಸ್ಟ್ ಮಾಡೋಣ. ಮೇಲೆ ನೋಡೋಕೆ ಹೋದರೆ ಫುಲ್ಲು ಕ್ರಿಸ್ಪಿ ಆಗಿದೆ. ಸೊ ಫಸ್ಟು ಬೈಟ್ ಹೋಗ್ತೀನಿ. ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿ ಇದೆ ಅಂತ. ಎಸ್, ನಮ್ಮ ಹತ್ರ ಆನಿಯನ್ ಚಟ್ನಿ ಇದೆ. ಸೂಪರ್ ಗೈಸ್, ಆನಿಯನ್ ಚಟ್ನಿ ಜೊತೆ ತಿನ್ನೋಕೆ ತುಂಬ ಚೆನ್ನಾಗಿದೆ. ಕ್ರಿಸ್ಪಿ ದೋಸೆ ತಿನ್ಬೇಕು ಅಂತಂದ್ರೆ ಸೀರಿಯಸ್ಲಿ ಈ ರೆಸಿಪಿ ಫಾಲೋ ಮಾಡಿ. ತುಂಬಾ ಕ್ರಿಸ್ಪಿಯಾಗಿ ಸೂಪರ್ ಆಗಿ ಬಂದಿದೆ. ಮಿಡಲಲ್ಲಿ ನಮಗೆ ಕೊತ್ತಂಬರಿ ಮತ್ತೆ ಚಿಲ್ಲೀಸು, ಆನಿಯನ್ನು ಈ ಥರದೆಲ್ಲ ಸಿಗುತ್ತೆ. ಸೊ ಖಾರನೂ ಸಿಗುತ್ತೆ ನಿಮಗೆ, ಕ್ರಂಚಿ ವಿತ್ ಆನಿಯನ್ಸ್ ಎಲ್ಲ ಕಚ್ಚುವಾಗ ಕ್ರಂಚಿನೂ ಇರುತ್ತೆ. ಸೊ ಸೂಪರ್ ಸ್ಯಾಟಿಸ್ಫೈಡ್ ಆಗಿರ್ತೀರಾ. ಆಚ ಕಡೆ ಲೇಯರ್ ನೋಡೋಕೆ ಹೋದ್ರೆ ಕ್ರಿಸ್ಪಿ ಇದೆ, ಈ ಕಡೆ ಸಾಫ್ಟು. ಈ ಕಡೆ ಇಟ್ಟಲ್ಲ ಫುಲ್ ಸಾಫ್ಟ್ ಆಗಿದೆ, ಈ ಕಡೆ ಫುಲ್ ಕ್ರಿಸ್ಪಿ ಆಗಿದೆ. ಸೊ ಅದೇ ಹೈಲೈಟು. ಸೊ ನೀವು ಎರಡು ಸೈಡ್ನು ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಬಟ್ ನೀವು ಕ್ರಿಸ್ಪಿನೂ ಬೇಕು ಸ್ಮೂತು ಬೇಕು ಅಂತಂದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಎರಡು ಕಡೆನೂ ಕ್ರಿಸ್ಪಿ ಬೇಕು ಅಂತಂದರೆ ಫ್ರಂಟ್ ಸೈಡ್ ನೀವು 5 ಮಿನಿಟ್ಸ್ ಇಡ್ತೀವಿ ಅಂತ ಹೇಳಿದ್ರೆ ಅದೇ ಥರ ಬ್ಯಾಕ್ ಸೈಡು 5 ಮಿನಿಟ್ಸ್ ಇಡಿ. ಸೊ ನಮ್ಮ ಹತ್ರ ಇಡ್ಲಿ ಚಿಲ್ಲಿ ಪೌಡ್ರ್ ಇದೆ. ಇಡ್ಲಿ ಚಿಲ್ಲಿ ಪೌಡ್ರ್ ಜೊತೆ ಟೇಸ್ಟ್ ಮಾಡ್ತೀನಿ. ಸೂಪರ್ ಗೈಸ್. ಬರೀ ಆನಿಯನ್ ಚಟ್ನಿ ಜೊತೆ ಸೂಟ್ ಆಗುತ್ತಾ ಅಂತ ಕೇಳ್ತೀರಾ? ಇಲ್ಲ, ಎಲ್ಲ ಜೊತೆನೂ ಸೂಟ್ ಆಗುತ್ತೆ. ಇಡ್ಲಿ ಚಿಲ್ಲಿ ಪೌಡ್ರ್ ಜೊತೆನೂ ಸೂಪರ್ ಆಗಿದೆ. ನಾಟ್ ಓನ್ಲಿ ವಿತ್ ಆನಿಯನ್ ಚಟ್ನಿ, ಎಲ್ಲದಕ್ಕೂ ಈ ರವಾ ದೋಸೆ ಸೂಟ್ ಆಗ್ತಿದೆ. ಸೊ ಕ್ರಿಸ್ಪಿಯಾಗಿ ಚಿಲ್ಲೀಸ್ ಎಲ್ಲ ಕಚ್ಚುವಾಗ ಖಾರ ಎಲ್ಲ ಇದೆ. ಸೊ ಆನಿಯನ್ ಚಟ್ನಿ ಜೊತೆ ಹೋಗ್ತೀನಿ. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಚಟ್ನಿ ಮಾಡ್ಕೊಂಡು ತಿನ್ನಿ. ರವಾ ದೋಸೆ ಕ್ರಿಸ್ಪಿಯಾಗಿ ಸ್ಮೂತಾಗಿ ವಿತ್ ಚಿಲ್ಲೀಸ್ ಆನಿಯನ್ಸ್ ಎಲ್ಲ ತಿನ್ನುವಾಗ ಫುಲ್ ಸ್ಯಾಟಿಸ್ಫೈ ಆಗ್ತೀರಾ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗು ತಿನ್ಬೋದು, ಇಲ್ಲ ಈವ್ನಿಂಗು ತಿನ್ಬೋದು. ಸೊ ಬರೀ ರವಾ ದೋಸೆ ತಿಂದರೆ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀರಾ. ಸೊ ಅದಕ್ಕೋಸ್ಕರ ಬರೀ ರವಾ ದೋಸೆ ಇಟ್ಕೊಂಡು ತಿಂತಾ ಇದ್ದೀನಿ. ಕ್ರಂಚಿ ಸೌಂಡ್ ಕೇಳಿಸಿದೆಯಲ್ಲ ಗೊತ್ತಿಲ್ಲ, ಫುಲ್ ಕ್ರಂಚಿಯಾಗಿದೆ. ಗೈಸ್ ಬರೀ ಹಂಗೆ ತಿಂದರೆ ನಿಮಗೆ ರವಾ ಫ್ಲೇವರ್ಸ್ ಜಾಸ್ತಿ ಇದೆ. ಸೊ ರವಾ ವಿತ್ ನಿಮ್ಗೆ ಆನಿಯನ್ಸ್ ಎಲ್ಲ ಹೇಳಿದ್ನಲ್ಲ, ಆನಿಯನ್ಸ್ ಎಲ್ಲ ಮಿಡಲಲ್ಲಿ ಸಿಗುತ್ತೆ. ಆನಿಯನ್ಸ್ ಆ್ಯಂಡ್ ಚಿಲ್ಲೀಸು ಖಾರ. ಸೊ ಬರೀ ಹಂಗೂ ತಿನ್ಬಿಡ್ಬೋದು ನೀವು. ಈ ಥರ ಚಟ್ನೀಸ್ ಏನೂ ಇಲ್ಲ ಅಂತಂದರೆ ಒಂದು ಚಟ್ನಿ ಪುಡಿ ಇದ್ದರೆ ಅದ್ರ ಜೊತೆ ತಿನ್ನಿ. ಇಲ್ಲ ನಮಗೆ ರವಾ ದೋಸೆ ಇದೆ, ರವಾ ಮಾತ್ರ ಇದೆ ಅಂತಂದರೆ ರವಾ ಜೊತೆನೇ ತಿನ್ನಿ. ಆ ರವಾ ಫ್ಲೇವರ್ಸು ಜಾಸ್ತಿ ಇದೆ. ಚಿಲ್ಲೀಸ್ ಎಲ್ಲ ಇರುವಾಗ ನಿಮಗೆ ಖಾರನೂ ಅನಿಸುತ್ತೆ. ಸೊ ಸೂಪರ್ ಗೈಸ್, ಸೂಪರ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ರವಾ ದೋಸೆ ಲವರ್ಸ್ ಆಗಿದ್ದರೆ, ದೋಸೆ ಲವರ್ಸ್ ಆಗಿದ್ದರೆ ಅವ್ರ ಜೊತೆ ಶೇರ್ ಮಾಡಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ಮೀ ದಿನೇಶ್. ಡೂ ವಾಟ್ ಯು ಲವ್. ಬಾಯ್. ಒಳ್ಳೆ ಖಾರವಾದ ಆನಿಯನ್ ಚಟ್ನಿ ಜೊತೆ ಹೋಗ್ತೀನಿ. ಸೂಪರ್.